ಇವರ ಕಾಲದಲ್ಲಿ ಆದಂತಹ ಅದ್ಭುತವಾದಂತಹ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗೇಟ್ ಬಳಿ ಇರುವ ವಿದ್ಯಾಸಿರಿ ಕ್ಯಾಂಪಸ್ನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ವಸತಿ ಶಾಲೆಯ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಎಸ್ಎಸ್ಐಆರ್ಎಸ್ ಮತ್ತು ಮರ್ಸ್ ಕ್ಲಬ್ನಿಂದ ಆಯೋಜಿಸಿದ್ದ ಐಸಿರಿ ಕಾರ್ಯಕ್ರಮ ಹಾಗೂ ಶ್ರೀ ಸಾಯಿ ಪಿಯು ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎನ್ಎಂ ನಾಗರಾಜ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಎನ್ಎಂ ನಾಗರಾಜ್, ಪ್ರಸ್ತುತ ದಿನಗಳಲ್ಲಿ ಮೆಡಿಕಲ್, ಐಐಟಿ ಸೇರಿ ಉನ್ನತ ವ್ಯಾಸಂಗದ ತರಗತಿಗಳಿಗೆ ದಾಖಲಾಗಲು ಪ್ರವೇಶಾತಿ ಪರೀಕ್ಷೆಯ ತರಬೇತಿಗೆ ಲಕ್ಷಾಂತರ ರೂಪಾಯಿ ವ್ಯಯಿಸುವ ಸ್ಥಿತಿ ಇದ್ದು, ಕೋಚಿಂಗ್ ಪಡೆಯಲು ರಾಜಸ್ಥಾನ, ಹೈದರಾಬಾದ್ ಸೇರಿದಂತೆ ಇನ್ನಿತರೆ ನಗರಗಳಿಗೆ ತೆರಳಿ ತರಬೇತಿ ಪಡೆಯಬೇಕಿದೆ. ಆದರೆ ಇಂತಹ ತರಬೇತಿಗಳು ಗ್ರಾಮೀಣ ಭಾಗದ ಶಾಲಾ ಹಂತದಿಂದಲೇ ಸಿಗಬೇಕಿದೆ ಎಂದರು. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೆಲಸ ಸೇರಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಿಗುವ ಅವಕಾಶಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಗುವುದಿಲ್ಲ. ಬೆಂಗಳೂರು ಹಾಗೂ ಹೈದರಾಬಾದ್ ಮುಂತಾದ ಮಹಾನಗರದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕಲ್ಪಿಸಿರುವ ವ್ಯವಸ್ಥೆಗಳು ಗ್ರಾಮೀಣ ಭಾಗದಲ್ಲಿಯೂ ದೊರೆಯಬೇಕಿದೆ. ಇದರಿಂದ ಗ್ರಾಮೀಣ ಮಕ್ಕಳಿಗೆ ಸಮಾನವಾದ ಅವಕಾಶಗಳು ಲಭ್ಯವಾಗುವುದು. ಈ ನಿಟ್ಟಿನಲ್ಲಿ ಇಂತಹ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಆರಂಭವಾಗುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಪೇರೆಂಟ್ಸ್ ಬಂದಿರ್ತಾರೆ, ಅವ್ರ ಮಕ್ಕಳು ಏನು ಪರ್ಫಾರ್ಮ್ ಮಾಡ್ತಾರೆ ಅದನ್ನು ನೋಡೋದಿಕ್ಕೆ ಬಂದಿರ್ತಾರೆ. ಜೊತೆಗೆ ಬೇರೆ ಆರ್ಟಿಸ್ಟ್ನು ಕರೆಸಿದ್ದಾರೆ. ದೀಪಿಕಾ ಅವರು ಮತ್ತು ಸೂರಜ್ ಅವರು ಕಾಯ್ತಿದ್ದಾರೆ ಸ್ವಲ್ಪ ಹೊತ್ತು ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ. ಅದಕ್ಕಾಗಿ ಕೇವಲ 2 ಮಾತನ್ನು ಆಡ್ತೀನಿ. ಲಾಸ್ಟ್ 2 ಇಯರ್ಸ್ ಹಿಂದೆ ನಾನು ಇಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದೆ. ಎಲೆಕ್ಷನ್ ಟೈಮಲ್ಲಿ ಈ ಕಡೆಯಿಂದ ಪೋಲಿಂಗ್ ಬೂತ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಇದ್ಯಾರಪ್ಪ ಈ ಕುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮಾಡಿದ್ದಾರೆ ಅಂತ ಓದ್ಕೊಂಡು ಹೋದೆ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದ್ಬಿಟ್ಟು ಅಂತ. ಸೊ ಕ್ರಮೇಣ ಒಂದು ಸ್ವಲ್ಪ ದಿನ ಆದಮೇಲೆ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿ, ಸರ್ ನಮ್ಮ ಸ್ಕೂಲ್ ವಿಸಿಟ್ ಮಾಡಿ ಒಂದು ಸರಿ ಅಂತ ಅಂದರು. ಸೊ ಆಗ ಮಂಜುನಾಥ್ ಅವ್ರ ಪರಿಚಯ ಆಯಿತು. ಒಳ್ಳೆ ಪ್ರಯತ್ನ. ಸೊ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ, ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ನಮ್ಮ ಮಕ್ಕಳು ಬೆಂಗಳೂರು ಸ್ಕೂಲ್ಗೆ ಹೋಗ್ತಾರೆ, ನಿಮ್ಮ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಮೆಡಿಕಲ್ IIT ಸೀಟ್ ತೊಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ಹೋಗ್ತಾರೆ ಬೆಂಗಳೂರಲ್ಲಿ. ಎಷ್ಟೋ ಮಕ್ಕಳನ್ನು ನನಗೆ ಗೊತ್ತಿರೋ ಪೇರೆಂಟ್ಸೇ ರಾಜಸ್ಥಾನದ ಕೋಟಾಗೆ ಕಳಿಸ್ಕೊಡ್ತಾರೆ, ಹೈದರಾಬಾದ್ಗೆ ಕಳಿಸ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಆ ಥರದ ಅವಕಾಶಗಳು ಬಹಳ ಕಡಿಮೆ. ತುಂಬ ಕಾಂಪಿಟೇಷನ್ ಇದೆ ಇವತ್ತು. ಅದು ಮೆಡಿಕಲ್ ಇರಲಿ, IIT ಇರಲಿ, ಎಕ್ಸಾಮ್ಸ್ ಇರಲಿ, ಅಥವಾ ಬೇರೆ ಪ್ರೊಫೆಷನಲ್ ಎಕ್ಸಾಮ್ಸ್ ಕೋರ್ಸಸ್ ಏನಿರ್ತೈತೆ ಅದಕ್ಕೆಲ್ಲ ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಈ ಥರ ಸಂಸ್ಥೆಗಳು ಬೆಳೆದ್ರೆ ಬಹುಶಃ ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕಾಗೋದಿಲ್ಲ. ಸಂಸ್ಥೆಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಮಾತನಾಡಿ, ಶಾಲೆಯು ನವದೆಹಲಿಯ ಕೇಂದ್ರ ಪಠ್ಯಕ್ರಮದ ನಿಯಮಗಳ ಅನುಸಾರ ಮಕ್ಕಳನ್ನು ಎಲ್ಲಾ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕುವ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಂಸ್ಥೆಯು ರಾಷ್ಟ್ರೀಯ ಡೈನಮಿಕ್ ಪ್ರಶಸ್ತಿಯೊಂದಿಗೆ ರಾಜ್ಯಮಟ್ಟದ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದೆ ಎಂದು ಹೇಳಿದರು. ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ನೆರವೇರಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭರತನಾಟ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಹರಿಪ್ರಿಯ ಹೊಸಮನಿ, ಕಾಮಿಡಿ ಕಿಲ್ಲಾಟಿಯ ಹಾಸ್ಯ ನಟ ಸೂರಜ್, ಹಾಸ್ಯ ನಟಿ ದೀಪಿಕಾ ಗೌಡ ಅವರನ್ನ ಸನ್ಮಾನಿಸಲಾಯಿತು. ಸಂಸ್ಥೆಯ ದೀಪಾ ಮಂಜುನಾಥ್, ದಿಬ್ಬುರಹಳ್ಳಿಯ ಆರಕ್ಷಕ ಉಪನಿರೀಕ್ಷಕಿ ಶ್ಯಾಮಲಾ, ಸೋಸು ನಾಗೇಂದ್ರನಾಥ್, ಶಿಕ್ಷಕರು ಮತ್ತು ಪೋಷಕರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.